Hello everyone. Let's solve the exercise number 7.2. ಫಸ್ಟ್ ಮೇನ್ ನೋಡಿದ್ರೆ ನಮಗೆ ಡ್ರಾ ನಂಬರ್ ಲೈನ್ ಆ್ಯಂಡ್ ಲೊಕೇಟ್ ದ ಪಾಯಿಂಟ್ಸ್ ಆನ್ ದೆಮ್ ಅಂತ ಇದೆ. ಸೊ ಫಸ್ಟು ನಂಬರ್ ಲೈನ್ಸ್ನ ಡ್ರಾ ಮಾಡೋಣ. ಫಸ್ಟ್ ಒನ್ ಈಸ್ ಎ 1/2, 1/4, 3/4, 4/4. ನಮಗಿಲ್ಲಿ ಇದು ಮೂರದ್ದು ಡಿನಾಮಿನೇಟರ್ ಸೇಮ್ ಇದೆ, ಬಟ್ ಇದು ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ನಾವು ಇವಾಗ ಏನು ಮಾಡ್ಕೋಬೇಕು, ಇದ್ರದ್ದು ಕೂಡ ಡಿನಾಮಿನೇಟರ್ ಸೇಮ್ ಬರೋ ಥರ ಮಾಡ್ಕೋಬೇಕು. ಹಾಗಿದ್ರೆ ಏನು ಮಾಡಬೇಕು ನಾವು ಅವಾಗ, ಇಲ್ಲಿ 1/2 ಇದೆಯಲ್ವಾ, ಈಗ ಅದನ್ನು ಈ 2 ಇರೋದನ್ನು ನಾವು 4 ಹೆಂಗೆ ಮಾಡ್ಕೋತೀರಾ, ಇದು 2ನ ನಾವು ಯಾವುದರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 ಬರುತ್ತೆ, 2 ಇಂದಲ್ವಾ. 2 2s 4. ಸೊ ನಾವು ಇಲ್ಲಿ ಡಿನಾಮಿನೇಟರ್ ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡ್ಕೊಳಕ್ಕಾಗಲ್ಲ. ಸೊ ನಾವು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅವಾಗ ಎಷ್ಟು ಬರುತ್ತೆ ಆನ್ಸರು, 1 2s 2, 2 2s 4. ಸೊ ನಮಗಿಲ್ಲಿ 2/4, 1/4, 3/4 ಆ್ಯಂಡ್ 4/4 ಇದೆ ಅಲ್ವಾ. ಸೊ ನಾವು ಇದನ್ನು ನಂಬರ್ ಲೈನ್ ಮೇಲೆ ಡಿನೋಟ್ ಮಾಡಬೇಕು. ಏನು, ನಂಬರ್ ಲೈನ್ನ ಬರ್ಕೋತೀರಾ, ಎಲ್ಲಿಂದ, 0 ಇಂದ 0 ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋತೀರಾ. ನಾನು ಇಲ್ಲಿ ಡಿನಾಮಿನೇಟ್ರಲ್ಲಿ ಎಷ್ಟಿದೆ, 4 ಇದೆ, ನಾವು 4 ಪಾರ್ಟ್ಸ್ ಆಗಿ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋತೀವಿ. 1 2 3 4, 1 2 3 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋತೀವಿ. ಸೊ ನಮಗಿಲ್ಲಿ ಡಿನಾಮಿನೇಟರಲ್ಲಿ ಎಷ್ಟಿದೆ, 4 ಇದೆ. ಸೊ 1/4 ಇಲ್ಲಿ ಎಷ್ಟಿದೆ, 2/4, ಇಲ್ಲಿ 4, ಇಲ್ಲಿ 4 4 4 ಕ್ಯಾನ್ಸಲ್ ಆಗಿ ಇಲ್ಲಿ ಎಷ್ಟು ಬರುತ್ತೆ, 1 ಬರುತ್ತೆ. 0 ಇಂದ 1 ಒಳಗೆ ನಾವು ನಂಬರ್ ಲೈನ್ ಮೇಲೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಸ್ನ ಡ್ರಾ ಮಾಡಿದ್ದೀವಲ್ವಾ. ಸೊ 1/4 ಇಲ್ಲಿದೆ, 2/4 ಇಲ್ಲಿದೆ, 3/4 ಇಲ್ಲಿದೆ, 4/4 ಇಲ್ಲಿದೆ, ಅಷ್ಟೇ. ಆ್ಯಂಡ್ ಸೆಕೆಂಡ್ ಎಕ್ಸಾಂಪಲ್ ನೋಡೋಣವಾ. ಸೆಕೆಂಡ್ ಎಕ್ಸಾಂಪಲ್ ಬಿ 1/8, 2/8, 3/8, 7/8. ನಮಗಿಲ್ಲಿ ಡಿನಾಮಿನೇಟರ್ ಎಲ್ಲದೂ ಸೇಮ್ ಇದೆ ಅಲ್ವಾ. ಸೊ ನಾವೀಗ ಒಂದು ನಂಬರ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನಾನಿಲ್ಲಿ ವಿತೌಟ್ ಸ್ಕೇಲ್ ನಿಮಗೆ ಗೊತ್ತಾಗಲಿ ಅಂತ ಇದು ಡ್ರಾ ಮಾಡ್ತಿದ್ದೀನಿ. ನೀವು ವಿತ್ ಮೆಸರ್ಮೆಂಟಲ್ಲಿ ಡ್ರಾ ಮಾಡ್ಕೋಬೇಕು. 8 ಪಾರ್ಟಾಗಿ ಡಿವೈಡ್ ಮಾಡಿದಾರಲ್ವಾ, ನಾವು 8 ಪಾರ್ಟ್ನ ಡಿವೈಡ್ ಮಾಡ್ಕೊಳ್ಳೋಣ. 1 2 3 4 5 6 7 8 ನೇಮ್ ಮಾಡ್ಕೊಳ್ಳೋಣ. 1 2 3 4 5 6 7 8. ಇವಾಗ ಡಿನಾಮಿನೇಟರಲ್ಲಿ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಪಾರ್ಟ್ ಎಷ್ಟಿದೆ, 8 ಇದೆ ಅಲ್ವಾ. 8 8 8 8 8 8 8 ಇಲ್ಲಿ 8 8 ಕ್ಯಾನ್ಸಲ್ ಆಗಿ 1 ಬರುತ್ತೆ. 0 ಇಂದ 1ವರೆಗೂ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪಾಯಿಂಟ್ಸೂ ಬಂದಿದೆ ಅಲ್ವಾ. 1/8 ಇಲ್ಲಿದೆ, 2/8 ಇಲ್ಲಿದೆ, 3/8 ಇಲ್ಲಿದೆ, 7/8 ಇಲ್ಲಿದೆ. ನೆಕ್ಸ್ಟ್ ಸಿ ನೋಡೋದಾದರೆ ಇಲ್ಲಿ 2/5 ಇದೆ, 3/5 ಇದೆ, 8/5 ಇದೆ, 4/5. ಇಲ್ಲಿ ಇಂಪ್ರಾಪರ್ ಫ್ರ್ಯಾಕ್ಷನ್ ಕೂಡ ನಮಗಿಲ್ಲಿ ನೋಡ್ಬೋದಲ್ವಾ ಈ ಸಿ ಕ್ವಶನಲ್ಲಿ. ಸೊ ನಾವಿಲ್ಲಿ ಎಷ್ಟಿದೆ ನ್ಯೂಮರೇಟರಲ್ಲಿ, ಮ್ಯಾಕ್ಸಿಮಮ್ ಅಂದರೆ 8 ಇದೆ ಅಲ್ವಾ. ಸೊ ನಾವು 8 ತನಕ ನೇಮ್ ಮಾಡ್ಕೊಳ್ಳೋಣ. 1 2 3 4 5 6 7 8. ನ್ಯೂಮರೇಟರಲ್ಲಿ ಎಷ್ಟಿದೆ, 5 5 5 5 5 5 5 5 ಇಲ್ಲಿ 5 5 ಕ್ಯಾನ್ಸಲ್ ಆಗಿ ಇಲ್ಲಿ 1 ಬರ್ಕೋತೀವಿ. ಸೊ ಇಲ್ಲಿ ಬಂತಲ್ವಾ, 2/5 ಇಲ್ಲಿದೆ, ಆಮೇಲೆ 3/5 3/5 ಇಲ್ಲಿದೆ, 4/5 ಇಲ್ಲಿದೆ, 8/5 ಇಲ್ಲಿದೆ. ಅರ್ಥ ಆಯಿತಾ. ನೆಕ್ಸ್ಟ್ ಇಲ್ಲಿ ನಮಗೆ ಎಕ್ಸ್ಪ್ರೆಸ್ ದ
ಫಾಲೋಯಿಂಗ್ ಆ್ಯಸ್ ಅ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕೇಳಿದಾರಲ್ವಾ. ಇನ್ನು ಸೆಕೆಂಡ್ ನಮಗೇನು ಕೇಳಿದ್ದಾರೆ, ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಆ್ಯಸ್ ಅ ಮಿಕ್ಸ್ಡ್ ಫ್ರ್ಯಾಕ್ಷನ್. ಒನ್ ಬೈ ಒನ್ ನೋಡೋಣವಾ. ಸೊ ನಮಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ನಮಗಿಲ್ಲೊಂದು ಫಾರ್ಮುಲಾ ಇದೆ. ಏನು? ಕೋಶಂಟ್ ರಿಮೈಂಡರ್ ಬೈ ಡಿವೈಸರ್. ನಮಗೆ ಈ ಪ್ಯಾಟ್ರನ್ನಲ್ಲಿ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಬರ್ಕೋತೀವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ತುಂಬ ಎಕ್ಸಾಂಪಲ್ಸ್ನ ತೋರಿಸಿದ್ದೀನಿ. ನಾವಿವಾಗ ಈ ಎಕ್ಸಸೈಸಲ್ಲಿರುವಂತಹ ಕ್ವಶನ್ಸ್ನ ಸಾರ್ಟ್ ಔಟ್ ಮಾಡೋಣ. ಈಗ ಫಸ್ಟ್ ಒನ್ 20/3. ಸೊ ಈಗ 20ನ ನಾವು 3ಇಂದ ಡಿವೈಡ್ ಮಾಡ್ಕೊಳ್ಳೋಣ ಅಲ್ವಾ. 3 8s 20, 3 7s 21 ಅಲ್ವಾ. ಸೊ 3 6 18, 3 6 18. ಇಲ್ಲಿ ರಿಮೈಂಡರ್ ನಮಗೆ ಎಷ್ಟು ಉಳಿತು? 2 ಉಳಿತು. ಕೋಶಂಟ್ ನಮಗೆ ಎಷ್ಟು ಬಂತು? 6 ಬಂತು. ಡಿವೈಸರ್ ನಮಗೆ ಎಷ್ಟಿದೆ? 3 ಇದೆ. ಸೊ ನಾವು ಇದನ್ನು ಹೇಗೆ ಬರ್ಕೋಬೋದು? ಕೋಶಂಟ್ ರಿಮೈಂಡರ್ ಬೈ ಡಿವೈಸರ್. ಇದು ನಮ್ಮ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಫ್ ಕ್ವಶನ್ ನಂಬರ್ ಎ. ಆಯಿತಾ? ಈಗ ನೆಕ್ಸ್ಟ್ 11/5. ಇದನ್ನು ನಾವು ಡಿವೈಡ್ ಮಾಡೋಣ. ಎಷ್ಟು? 11ನ್ನು 5ಇಂದ ಡಿವೈಡ್ ಮಾಡೋಣ. 5 8s 11 ಬರಲ್ಲ ಅಲ್ವಾ. ಸೊ 5 2s 10. ಎಷ್ಟು ಉಳಿತು? 1 ಉಳಿತು. ಕೋಶಂಟ್ ಎಷ್ಟಿದೆ? 2. ರಿಮೈಂಡರ್ 1 ಡಿವೈಡೆಡ್ ಬೈ ಡಿವೈಸರ್ 5. ದಿಸ್ ಈಸ್ ದ ಮಿಕ್ಸ್ಡ್ ಫ್ರ್ಯಾಕ್ಷನ್. ಇಲ್ಲಿ 17/7. 7ಇಂದ ನಾವು 17ನ್ನು ಡಿವೈಡ್ ಮಾಡೋಣ. 7 1s 7, 7 2s 14. ಇಲ್ಲಿ ರಿಮೈಂಡರ್ ನಮಗೆ 3 ಉಳಿತು. ಕೋಶಂಟ್ ಎಷ್ಟು? 2. ರಿಮೈಂಡರ್ 3 ಬೈ ಡಿವೈಸರ್. ಇಷ್ಟ ಆಯಿತಾ? ನೆಕ್ಸ್ಟ್ ಡಿ ಕ್ವಶನ್ನ ನೋಡೋಣ. ಡಿ ಕ್ವಶನಲ್ಲಿ ನೋಡೋದಾದರೆ 28/5. 28ನ ನಾವು 5ಇಂದ ಡಿವೈಡ್ ಮಾಡೋಣ. 5 5s 25. ನಮಗೆ ಎಷ್ಟು ಉಳಿತು? ರಿಮೈಂಡರ್ 3 ಉಳಿತು. ಸೊ ಇಲ್ಲಿ ಕೋಶಂಟ್ ರಿಮೈಂಡರ್ ಬೈ ಡಿವೈಸರ್ 3/5 is the answer. Next E 19/6. 6 3s 18. 1 ಉಳಿತು. ಸೊ ಇಲ್ಲಿ ಕೋಶಂಟ್ ಎಷ್ಟು? 3. ಡಿವೈಸರ್ ಎಷ್ಟು? ರಿಮೈಂಡರ್ ಎಷ್ಟು? 1. ಡಿವೈಸರ್ ಈಸ್ 6. ನೆಕ್ಸ್ಟ್ ಲಾಸ್ಟ್ ನೋಡೋದಾದರೆ 35ನ ನಾವು 9ಇಂದ ಡಿವೈಡ್ ಮಾಡೋಣ. 9 4s 36 ಆಗುತ್ತೆ. ಸೊ 9 3s 27 ಅಲ್ವಾ. 9 3s 27. ಇಲ್ಲಿ ನಾವು ಈ ಕಡೆಯಿಂದ ಒಂದು ಕ್ಯಾರಿ ತೊಗೊಂಡ್ರೆ 15ನಲ್ಲಿ 7 ಹೋದರೆ 8 ಬರುತ್ತೆ. ಇದು 0 ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಎಷ್ಟಿದೆ? ಕೋಶಂಟ್ 3, ರಿಮೈಂಡರ್ 8/9. ದಿಸ್ ಈಸ್ ದ ಆನ್ಸರ್. ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೋಡ್ಕೋಬಹುದು. ಅರ್ಥ ಆಯಿತಾ? ನೆಕ್ಸ್ಟ್ ಥರ್ಡ್ ಮೈನ್ ನೋಡೋದಾದರೆ ನಮಗಿಲ್ಲಿ ಏನು ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಆ್ಯಸ್ ಅ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ನಮಗೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇದಕ್ಕೂ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ ಹೋಲ್ ಇಂಟು ಡಿನಾಮಿನೇಟರ್ ಪ್ಲಸ್ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್. ನಾವೀಗ ಈ ಕ್ವಶನ್ಸ್ನ ನೋಡೋದಾದರೆ ನಮಗಿಲ್ಲಿ ಹೋಲ್ ಯಾವುದು? ಇದು 7 ಇದೆಯಲ್ಲ, ಅದು ಹೋಲ್. ಇದು
ಡಿನಾಮಿನೇಟರ್, ಇದು ನ್ಯೂಮರೇಟರ್. ಸೊ ನಾವು ಹೋಲ್ ಇಂಟು ಡಿನಾಮಿನೇಟರ್ ಪ್ಲಸ್ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಈ ಥರ ಬರ್ಕೊಳ್ಳೋಣವಾ. ಹೋಲ್ ಎಷ್ಟಿದೆ? 7 ಇದೆ. ಇಂಟು ಡಿನಾಮಿನೇಟರಲ್ಲಿ ಎಷ್ಟಿದೆ? 4 ಇದೆ. ಬ್ರಾಕೆಟ್ ಪ್ಲಸ್ ನ್ಯೂಮರೇಟರಲ್ಲಿ ಎಷ್ಟಿದೆ? 3 ಇದೆ. ಡಿವೈಡೆಡ್ ಬೈ ಡಿನಾಮಿನೇಟರ್ ಎಷ್ಟಿದೆ? 4 ಇದೆ. ಆಯಿತಾ? ನೆಕ್ಸ್ಟ್ 7 4s 28 ಡಿವೈಡೆಡ್ ಬೈ 4 ಪ್ಲಸ್ 3 ಅಲ್ವಾ. ಸೊ ಇಲ್ಲಿ 31 ಡಿವೈಡೆಡ್ ಬೈ 4. 28 ಪ್ಲಸ್ 3 ಎಷ್ಟಾಗುತ್ತೆ? 31 ಡಿವೈಡೆಡ್ ಬೈ 4. ನೆಕ್ಸ್ಟ್ ಒನ್ ನೋಡೋದಾದರೆ ಹೋಲ್ ಎಷ್ಟು? 5 ಇಂಟು ಡಿನಾಮಿನೇಟರ್ 7 ಪ್ಲಸ್ ನ್ಯೂಮರೇಟರ್ 6 ಡಿವೈಡೆಡ್ ಬೈ 7 ಈಕ್ವಲ್ಸ್ 5 7s 35 ಪ್ಲಸ್ ನ್ಯೂಮರೇಟರ್ ಎಷ್ಟಿದೆ? 6 ಇದೆ. ಡಿನಾಮಿನೇಟರ್ 7 ಇದೆ. ಈಗ 35 ಪ್ಲಸ್ 6 41 ಡಿವೈಡೆಡ್ ಬೈ 7. ದಿಸ್ ಈಸ್ ದ ಮಿಕ್ಸ್ಡ್ ಫ್ರ್ಯಾಕ್ಷನ್. ಓಕೆ, ನೆಕ್ಸ್ಟ್ ಹೋಲ್ ಎಷ್ಟಿದೆ? 2 ಇದೆ. ಇಂಟು ಡಿನಾಮಿನೇಟರ್ 6 ಇದೆ ಪ್ಲಸ್ ನ್ಯೂಮರೇಟರ್ 5 ಡಿವೈಡೆಡ್ ಬೈ ಡಿನಾಮಿನೇಟರ್ 2 6 12 ಪ್ಲಸ್ 5 ಡಿವೈಡೆಡ್ ಬೈ 6. ಆನ್ಸರ್ ಎಷ್ಟು? 17/6. ಇಲ್ಲಿ 12 ಪ್ಲಸ್ 5 17 ಅಲ್ವಾ. ಡಿನಾಮಿನೇಟರ್ ಆಸ್ ಇಟ್ ಈಸ್ ಬರ್ಕೋತೀರಾ. ನೆಕ್ಸ್ಟ್ ಹೋಲ್ ಎಷ್ಟಿದೆ? 10 ಇದೆ. 10 ಇಂಟು ಡಿನಾಮಿನೇಟರ್ 5 ಪ್ಲಸ್ ನ್ಯೂಮರೇಟರ್ ಎಷ್ಟಿದೆ? 3 ಇದೆ. ಹೋಲ್ ಡಿವೈಡೆಡ್ ಬೈ 5 ಅಲ್ವಾ. ಸೊ ನೆಕ್ಸ್ಟ್ 10 5s 50 ಪ್ಲಸ್ 3 ಡಿವೈಡೆಡ್ ಬೈ 5. 53/5 ಈಸ್ ದ ಆನ್ಸರ್. ಆಯಿತಾ? ಈಗ ಹೋಲ್ ಎಷ್ಟಿದೆ? 9 ಇದೆ. ಇಂಟು ಡಿನಾಮಿನೇಟರ್ 7 ಇದೆ. ಪ್ಲಸ್ 3 ಡಿವೈಡೆಡ್ ಬೈ 7. ಸೊ ಇಲ್ಲಿ 9 7s 63 ಪ್ಲಸ್ 3 ಡಿವೈಡೆಡ್ ಬೈ 7. 63 ಪ್ಲಸ್ 3 66 ಡಿವೈಡೆಡ್ ಬೈ 7. ಲಾಸ್ಟ್ ಒನ್ ನೋಡೋದಾದರೆ ಹೋಲ್ ಎಷ್ಟು? 8 ಇಂಟು ಡಿನಾಮಿನೇಟರ್ 9 ಪ್ಲಸ್ 4 ಡಿವೈಡೆಡ್ ಬೈ 9. ಈಗ 8 9s 72 ಅಲ್ವಾ. ಪ್ಲಸ್ 4 ಡಿವೈಡೆಡ್ ಬೈ 9 76 ಡಿವೈಡೆಡ್ ಬೈ 9. ದಿಸ್ ಈಸ್ ದ ಆನ್ಸರ್. ಹೋಲ್ ನೋಡೋದಾದರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳೋದಾದರೆ ಪೂರ್ತಿ ಸಾರ್ಟ್ ಔಟ್ ಆಗಿರೋದನ್ನು ನೀವು ತೆಕ್ಕೋಬಹುದು.